ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ಭೌತಿಕ ಮನುಷ್ಯರು, ರಕ್ತ ಸಂಬಂಧಿಗಳು ಸಹ ವೈರಿಗಳಾಗಿರುತ್ತಾರೆ ಎಂಬುದಾಗಿ ಯೇಸುಸ್ವಾಮಿ ಇಲ್ಲಿ ತಿಳಿಸುತ್ತಾರೆ. ದೇವರ ಮಕ್ಕಳು ಮತ್ತು ನಿಜವಾದ ಯೇಸು ಶಿಷ್ಯರು ಯಾವ ರೀತಿಯಲ್ಲಿ ಅವರನ್ನು ಹಿಂಬಾಲಿಸಬೇಕೆಂಬುದು ಕೂಡ ಇಂದಿನ ವಾಚನದಲ್ಲಿ ನಾವು ಕಲಿತುಕೊಳ್ಬಹುದು. ಪ್ರಿಯರೇ, ಶುಭ ಸಂದೇಶವಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಆತ್ಮೀಕ ಸಂಬಂಧದಲ್ಲಿರುವವರು ಅಥವಾ ಪವಿತ್ರಾತ್ಮ ಸ್ವೀಕಾರ ಮಾಡಿದವರು ನಿಜವಾದ ದೇವರ ಮಕ್ಕಳು. ದೇವರ ಮಕ್ಕಳು ಈ ಲೋಕದಲ್ಲಿರುವ ಪಾಪದ ಆಳ್ವಿಕೆಗೆ ಒಳಪಟ್ಟವರ ಜೊತೆ ಇರುವಾಗ ಅವರು ಯಾರೇ ಆಗಿರಲಿ, ರಕ್ತ ಸಂಬಂಧಿಗಳಾಗಿರಲಿ, ತಂದೆ ತಾಯಿ, ಮಗ ಮಗಳು, ಅವರು ಶತ್ರುಗಳಾಗಿರುತ್ತಾರೆ. ಬೇಕೆಂದು ಶತ್ರುತ್ವ ಅಲ್ಲ ಇಲ್ಲಿ. ಕಾರಣ ಅವನು ದೇವರ ಮಗನು ಮಗಳಾಗಿರೋದ್ರಿಂದ ಆತ್ಮಿಕ ಮನುಷ್ಯ ಅಥವಾ ಪಾರಮಾರ್ಥಿಕ ಆತ್ಮವನ್ನು ಪಡೆದವರು ಭೌತಿಕ ಮನುಷ್ಯನಿಗೆ ವಿರೋಧವಾಗಿರುತ್ತಾನೆ. ಸಂತ ಪೌಲರು ಕೊರಿಂಥ್ಯದವರಿಗೆ ಬರೆದ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಭೌತಿಕ ಮನುಷ್ಯನು ದೇವರ ಆತ್ಮನ ವರವನ್ನು ನಿರಾಕರಿಸುತ್ತಾನೆ, ಅವನಿಗೆ ಅದು ಹುಚ್ಚುತನವಾಗಿ ತೋರುತ್ತದೆ, ಅವುಗಳನ್ನು ಗ್ರಹಿಸಲು ಅವನಿಂದಾಗದು. ಒಬ್ಬ ದೇವರ ಮಗನಾಗಿರುವಾಗ ಕುಟುಂಬದ ಇನ್ನೊಬ್ಬ ಯಾರು ದೇವರ ವಾಕ್ಯವನ್ನು, ಯೇಸು ಕ್ರಿಸ್ತರನ್ನು, ಶುಭ ಸಂದೇಶವನ್ನು ನಿರಾಕರಿಸುತ್ತಾರೋ ಅವರೇ, ಸ್ವಂತದವರೇ, ಕುಟುಂಬದವರೇ ದೇವರ ಮಕ್ಕಳಿಗೆ ಶತ್ರುಗಳಾಗಿರುತ್ತಾರೆ. ಪ್ರಿಯರೇ, ದೇವರ ಮಕ್ಕಳು ಯೇಸು ಕ್ರಿಸ್ತರನ್ನು ಯಾವ ರೀತಿಯಲ್ಲಿ ಹಿಂಬಾಲಿಸಬೇಕು? ದೇವರ ಶ್ರೇಷ್ಠ ಆಜ್ಞೆಯಂತೆ ದೇವರನ್ನು ಪ್ರೀತಿಸುವವರಾಗಿರಬೇಕು. ಮೊದಲು ಯಾವಾಗಲೂ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಟ್ಟವರಾಗಿರಬೇಕು. ಮತ್ತು ಯಾವಾಗಲೂ ರಕ್ತ ಸಂಬಂಧಿಗಳು ಯಾರೇ ಆಗಿರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಗ ಮಗಳು ಯಾರೇ ಇರ್ಬೋದು, ಅವರಿಗೆ ಆ ಪ್ರೀತಿಯಲ್ಲಿ ಮೊದಲ ಸ್ಥಾನ ಇಲ್ಲ. ಮೊದಲ ಸ್ಥಾನ ಯಾವಾಗಲೂ ನಮ್ಮನ್ನು ಉಂಟು ಮಾಡಿದ, ನಮ್ಮನ್ನು ರಕ್ಷಿಸಿದ, ನಮ್ಮನ್ನು ಪರಿಶುದ್ಧಗೊಳಿಸಿದ, ನಮ್ಮನ್ನು ಮಹತ್ವೀಕರಿಸುವ ಆ ತ್ರಯೇಕ ದೇವರಿಗೆ ಮಾತ್ರ ಪ್ರೀತಿ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಆತ್ಮರಿಂದ ಪ್ರೀತಿಸುವವರು ನಾನು ನೀವು ಆಗಬೇಕು. 2ನೇದಾಗಿ ಪ್ರಿಯರೇ, ಈ ಲೋಕದಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಶಿಲುಬೆ, ಕಷ್ಟ, ನೋವುಗಳಿವೆ. ಶಿಲುಬೆ ಅಂತ ಹೇಳುವಾಗ ಖಂಡಿತ ಅಲ್ಲಿ ನಮ್ಮ ಸೆಲ್ಫ್ ಸಾಯಬೇಕು, ಸಾವು. ಶಿಲುಬೆ ಯೇಸು ಸತ್ರು ಅಲ್ವಾ? ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಸೆಲ್ಫ್ಗೆ ಸಾಯಬೇಕು. ಅಲ್ಲಿ ದೇವರ ಚಿತ್ತಕ್ಕೆ ಅವರು ಮಣಿದು ಜೀವಿಸುವವರಾಗಬೇಕು. ಇಲ್ಲಿ ನಾವು ಎಸ್ಕೇಪ್ ಅಥವಾ ತಪ್ಪಿಸಿಕೊಳ್ಳುವಂಗಿಲ್ಲ. ನಾವು ಶಿಲುಬೆಯನ್ನು ಹೊತ್ತು ಯೇಸುವನ್ನು ಹಿಂಬಾಲಿಸಲು ಇಲ್ಲಿ ನಮಗೆ ಕರೆ ನೀಡಿದ್ದಾರೆ. 3ನೇದಾಗಿ ನಾವು ನಮ್ಮ ಪ್ರಾಣವನ್ನೇ ಯೇಸುಗಾಗಿ, ನಮ್ಮ ಸ್ವಂತ ಚಿತ್ತವನ್ನು ನಾವು ಬಿಟ್ಟು ದೇವರ ಚಿತ್ತದಂತೆ ಜೀವಿಸಲು ಇಲ್ಲಿ ಕರೆ ನೀಡಿದ್ದಾರೆ. ಪ್ರಿಯರೇ, ಇವತ್ತು ನಾವು ಕೇವಲ ಬಾಯಿ ಆಚರಣೆಯಿಂದ ದೇವರನ್ನು ಪ್ರೀತಿಸದೆ ನಿತ್ಯ ಜೀವಕ್ಕಾಗಿ, ನಮ್ಮ ಜೀವದ ಒಡೆಯನ ಚಿತ್ತದಂತೆ ಅವರಿಗಾಗಿ ಸರ್ವಸ್ವವನ್ನು ಸಮರ್ಪಿಸಿ ಪ್ರೀತಿ ಮಾಡಿ ನಿಜವಾದ ಹಿಂಬಾಲಕರೆನಿಸಿಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.